ಪುಣ್ಯಾತ್ಮರ, ಇವತ್ತಿನ ಸತ್ಸಂಗದಲ್ಲಿ ಅಪರೂಪವಾಗಿ ಭೂಮಿಗೆ ಬಂದು ತಮ್ಮ ಅಪಾರ ಲೀಲೆಗಳನ್ನ ತೋರಿಸಿ ಜನಸಾಮಾನ್ಯರ ಮನಸ್ಸಲ್ಲಿ ತುಂಬಿದ್ದಂತಹ ಅಸ್ಪೃಶ್ಯತೆಯನ್ನ, ಈ ಡಂಬಾಚಾರವನ್ನ, ಈ ಮೌಢ್ಯವನ್ನ ತನ್ನ ಕೈಲಿ ಎಷ್ಟು ಸಾಧ್ಯವೋ, ಈಗ ದೀಪ ಎಲ್ಲಿವರೆಗೆ ಬೆಳಕನ್ನ ಕೊಡಬಹುದು, ತನ್ನ ಸಂಪರ್ಕಕ್ಕೆ ಬರ್ತಕ್ಕಂಥವರಿಗೆ ಬೆಳಕನ್ನ ಕೊಡಬಹುದು. ಅರ್ಥಾತ್ ಆ ದೀಪದ ವ್ಯಾಪ್ತಿ ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟ ಬೆಳಕನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಸಂಪರ್ಕಕ್ಕೆ ಬಂದಂತವರ ಬಾಳನ್ನ ಬೆಳಗಿ ಜ್ಯೋತಿಯೇ ಆದಂತಹ ಅಜಾತ ನಾಗಲಿಂಗ ಅಜ್ಜನವರ ಬಗ್ಗೆ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳಿಯೋಣ. ಶಿಷ್ಯ ಅಂದ್ರೆ ಹೆಂಗಿರ್ಬೇಕು? ಆ ಶಿಷ್ಯ ಗುರುವಿನ ಸಂಪರ್ಕಕ್ಕೆ ಬಂದ್ರೂ ಕೂಡ ಆ ಗುರು ಆ ಶಿಷ್ಯನನ್ನ ತಿದ್ದೋ ಕೆಲಸವನ್ನ ಮಾತ್ರ ಬಿಡೋದಿಲ್ಲ. ಕಲಿಯುಗದಲ್ಲಿ ಗುರು ಸಿಗ್ತಕ್ಕಂಥದ್ದು ದುರ್ಲಭದಲ್ಲಿ ದುರ್ಲಭ. ಆದರೆ ಅಂತಹ ಗುರು ಸಿಕ್ಕಿದ್ರೂ ಕೂಡ ಆ ಶಿಷ್ಯನನ್ನ ತಿದ್ದಿ ತೀಡಿ ಅವನನ್ನ ಇನ್ನೊಬ್ಬ ಸಮರ್ಥ ಗುರುವನ್ನಾಗೆ ಮಾಡ್ತಾನೆ ಅನ್ನುವಂಥದ್ದನ್ನ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳಿಯೋಣ. ಅದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನ ನಾಗಲಿಂಗಜ್ಜ ಮಾಡಿದ್ದಾರೆ. ಯಾವುದೂ ಕೂಡ ಕಾಲ್ಪನಿಕ ಅಲ್ಲ, ಅಥವಾ ಯಾರೋ ಹೇಳಿರ್ತಕ್ಕಂಥ ಕಾಗಕ್ಕ ಗೂಬಕ್ಕನ ಕಥೆಯಂತೂ ಅಲ್ಲ. ಸತ್ಯವಾಗಿ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥ ಕತೆ, ನಡೆದಿರ್ತಕ್ಕಂಥ ಘಟನೆಗಳು. ಇವತ್ತಿಗೂ ಕೂಡ ಸಾಕ್ಷಿ ಇದೆ, ಆಧಾರ ಇದೆ, ದಾಖಲೆ ಇರ್ತಕ್ಕಂಥ ಘಟನೆಗಳು. ಹಾಗಾಗಿ ಭಕ್ತಿ ಅಂತಕ್ಕಂಥದ್ದು ಯಾರೊಳಗ ಇರ್ತದೆಯೋ, ಭಕ್ತಿ ಅಂತಕ್ಕಂಥದ್ದು ಯಾರ ಮನಸ್ಸಲ್ಲಿ ಮನೆ ಮಾಡಿರ್ತದೆಯೋ ಅವರಿಗೆ ಈಗ ಹೇಳುವಂಥದ್ದೆಲ್ಲವೂ ಕೂಡ ಅನುಭವಕ್ಕೆ ಬರುತ್ತೆ. ಭಕ್ತಿ ಅಂತಕ್ಕಂಥದ್ದು ಇಲ್ಲದೆ ಇದ್ದಾಗ ಹಿಂಗೂ ಮಾಡ್ಬೋದಾ ಅನ್ನುವಂತ ಆಶ್ಚರ್ಯ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವಲಗುಂದದ ನಾಗಲಿಂಗಜ್ಜ ಅಂತ ಒಬ್ರಿದ್ರು. ಕಾಳಿಕಾದೇವಿಯ ಸ್ವರೂಪ, ಕಾಳಿಯ ಅಪರಾವತಾರ ಅಂತಲೇ ಇವರನ್ನ ಕರೀತಾ ಇದ್ರು. ಒಂದ್ಸಾರಿ ಸೀರೆ ಉಟ್ಕೋತಾ ಇದ್ರು, ಒಂದ್ಸರಿ ಬೆತ್ಲಿಯಾಗೆ ಓಡಾಡ್ತಾ ಇದ್ರು, ಒಂದ್ಸರಿ ಪಂಚೆಯನ್ನ ಉಟ್ಕೋತಾ ಇದ್ರು, ಒಂದ್ಸರಿ ಕೂದ್ಲನ್ನ ಕೆದ್ರುಕೊಂಡು ಹುಚ್ಚುಚ್ಚು ರೀತಿಯಲ್ಲಿ ಓಡಾಡ್ತಾ ಇದ್ರು, ತಿರುಗ್ತಾ ಇದ್ರು. ಕಂಡ್ಕಂಡವ್ರಿಗೆ ಕಲ್ಲಲ್ಲಿ ಹೊಡಿತಾ ಇದ್ರು, ಒಂದೊಂದ್ಸರಿ ಕಂಡ್ಕಂಡವ್ರಿಗೆ ಬೈತಾ ಇದ್ರು, ಒಂದೊಂದ್ಸರಿ ಹೊಗಳ್ತಾ ಇದ್ರು. ವಿಚಿತ್ರವಾಗಿರ್ತಕ್ಕಂಥ ಆ ನಡವಳಿಕೆಯನ್ನ ಹೊಂದಿದ್ರು. ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆ, ಅವಧೂತರ ನಡವಳಿಕೆ. ಹಿಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹಿಂಗೆ ಇರ್ತಾರೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಆ ಅವಧೂತ ಸ್ಥಿತಿ ಏನಿದೆ, ಆ ಸ್ಥಿತಿ ಎನ್ನುವಂಥದ್ದು ಊಹೆಗೂ ಕೂಡ ನಿಲುಕದೇ ಇರುವಂಥದ್ದು. ಹಂಗಾಗಿ ಇವರು ಯಾವಾಗ್ಲೂ ಕೂಡ ಉಗ್ರವಾಗೇ ಇರ್ತಾ ಇದ್ರಂತೆ. ಯಾಕೆಂದ್ರೆ ಕಾಳಿಕಾದೇವಿಯ ಸ್ವರೂಪ ಅಲ್ವಾ. ಇವರು ಉತ್ತರ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಅನ್ನುವಂತಹ ಜವಳಗಿರಿ ಅನ್ನುವಂತಹ ಊರಿನಲ್ಲಿ ಹುಡ್ತಾರಂತೆ. ಇವರು ಹುಟ್ಟುವಂತಹ ಮೊದಲೇ ಇವ್ರ ಮನೆಗೆ ಚಿದಾನಂದ ಅವಧೂತರು ಬಂದಿರ್ತಾರೆ. ಚಿದಾನಂದ ಅವಧೂತರು ಯಾರಪ್ಪ ಅಂದ್ರೆ ಜ್ಞಾನ ಸಿಂಧು ಅನ್ನುವಂತಹ ಪುಸ್ತಕವನ್ನ ಬರೆದಂತವ್ರು. ಬಗಳಾಮುಖಿಯನ್ನ ಒಲಿಸ್ಕೊಂಡು ದೇವಿ ಮಹಾತ್ಮೆಯನ್ನ ನಮ್ಮ ಕರ್ನಾಟಕದ ಎಲ್ಲ ಪ್ರಪಂಚಕ್ಕೆ ಕೊಟ್ಟಂತಹ ಮಹಾತ್ಮರು ಚಿದಾನಂದ ಅವಧೂತರು. ಅಂತಹ ಮಹಾಪುರುಷ ಚಿದಾನಂದ ಅವಧೂತರು ಇವರ ಮನೆಗೆ ಬಂದು ಹೇಳ್ತಾರಂತೆ. ಅವರ ಮನೆಗೆ ತಾವು ಬರ್ದಿರ್ತಕ್ಕಂಥ ಜ್ಞಾನ ಸಿಂಧು ಎನ್ನುವಂತಹ ಆ ಪುಸ್ತಕವನ್ನ ಕೊಟ್ಟು ಹೇಳ್ತಾರಂತೆ, ನೋಡಿ, ಮುಂದೆ ಈ ಮನೆಯಲ್ಲಿ ಹುಟ್ಟತಕ್ಕಂತ ಮಗ 12ನೇ ವಯಸ್ಸಿಗೆ ಬಂದಾಗ ಈ ಜ್ಞಾನ ಸಿಂಧು ಪುಸ್ತಕವನ್ನ ನೀವು ಓದ್ಲಿಕ್ಕೆ ಅವನಿಗೆ ಕೊಡಿ ಅಂತೇಳಿ ಅವನು ಮಹಾಪುಣ್ಯಾತ್ಮನಾಗ್ತಾನೆ. ಕಾಳಿಯೇ ಸ್ವರೂಪದವನ್ನ, ಕಾಳಿಯೇ ದೇಹವನ್ನ ಎತ್ತಿ ಈ ಮನೆಯಲ್ಲಿ ಉಡ್ತಾಳ್ರಪ್ಪ ಅಂತ ಚಿದಾನಂದ ಅವಧೂತರು ಸುಮಾರು ವರ್ಷಗಳ ಹಿಂದೆ ಹೇಳಿ ಆ ಜ್ಞಾನ ಸಿಂಧು ಪುಸ್ತಕವನ್ನ ಆ ಮನೆಯಲ್ಲಿ ಕೊಟ್ಟೋಗಿರ್ತಾರಂತೆ. ಅದ್ ಹೆಂಗ ಆಗುತ್ತೆ ಭವಿಷ್ಯದಲ್ಲಿ ಅಂದ್ರೆ, ಆ ಯೋಗ ನೋಡ್ರಿ, ಸಾಧುಗಳ ಮಾತು, ಈ ಸಾತ್ವಿಕರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದು ಇದಕ್ಕಿಯ. ಅದ್ ಹೆಂಗ್ ಸತ್ಯ ಆಗತ್ತೆ ಅಂದ್ರೆ, ಅವ್ರು ಹೇಳದಂಗೆ ಮುಂದೆ ಹುಡ್ತಕ್ಕಂತ ಮಗ ಗಂಡು ಮಗು ಹುಡುತ್ತೆ. ಗಂಡು ಮಗು ಹುಟ್ಟಿದ ಮೇಲೆ ಆ ಮಗನಿಗೆ 12 ವರ್ಷ ಆಗುತ್ತೆ. 12 ವರ್ಷ ಆದ್ಮೇಲೆ ಗುರುಗಳು ಹೇಳ್ದಾಗೆ, ಚಿದಾನಂದ ಅವಧೂತರು ಹೇಳ್ದಾಗೆ ಅವರಿಗೆ ಆ ಪುಸ್ತಕವನ್ನ ಕೊಡ್ತಾರಂತೆ. ಪುಸ್ತಕವನ್ನ ಕೊಟ್ಟಾಗ
ಓದ್ತಾರಂತೆ ಯಾರು, ನಾಗಲಿಂಗಜ್ಜ. ಆಮೇಲೆ ಅವರ ವರ್ತನೆಯಲ್ಲಿ ಹುಟ್ಟದಾಗಿಂದ ಬದಲಾವಣೆ ಕಾಣ್ತಾ ಇರತ್ತಂತೆ. ಯಾವಾಗ್ಲೂ ಕಾಳಿಕಾ ದೇವಸ್ಥಾನ ಏನಿದೆ, ಆ ಕಾಳಿಕಾ ಮಾತೆಯ ಗುಡಿಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳುವಂಥದ್ದು, ಅಲ್ಲಿ ಜ್ಞಾನ ಸಿಂಧು ಪುಸ್ತಕವನ್ನ ಪಾರಾಯಣ ಮಾಡುವಂಥದ್ದು, ಇದು ದಿನಾ ರೂಟೀನ್ ಆಗಿರುತ್ತೆ ಆ ಹುಡುಗನಿಗೆ, ಯಾರಿಗೆ, ನಾಗಲಿಂಗಜ್ಜ ಅವ್ರಿಗೆ. ಹಿಂಗೆ ಧ್ಯಾನಸ್ಥ ಆದ್ರೆ ತನ್ನ ಅರಿವನ್ನೇ ಮರ್ತು ಬಿಡ್ತಿದ್ರಂತೆ, ನಾನು ಎಲ್ಲಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟು ದಿನಗಟ್ಲೆ ಧ್ಯಾನದಲ್ಲೇ ಮುಳುಗ್ಬಿಡ್ತಿದ್ರಂತೆ. ಹಿಂಗೆ ಇರ್ಬೇಕಾದ್ರೆ ನಾಗಲಿಂಗಜ್ಜ ಅವರ ಬದುಕಿನಲ್ಲಿ ನಡೆದಂತ ಒಂದು ಘಟನೆ ಅವರ ಸಂಸಾರವನ್ನ ಬಿಟ್ಟು, ಲೌಕಿಕವನ್ನ ಬಿಟ್ಟು ಸನ್ಯಾಸಿ ಆಗ್ಲಿಕ್ಕೆ ದಾರಿ ಮಾಡುತ್ತೆ. ಅಂದ್ರೆ ಈ ಸಾಧುಗಳು, ಸನ್ಯಾಸಿಗಳು, ಈ ಸತ್ಪುರುಷರ ಜೀವನದಲ್ಲಿ ಇವು ಯಾವುದು ಕೂಡ ನಡಿಬೇಕು ಅಂತಿಲ್ಲ, ಅದು ನೆಪ ಅಷ್ಟೇಯ. ಯಾಕೆಂದ್ರೆ ನೆಪ ನಡಿಲಿಲ್ಲ ಅಂದ್ರೆ ಇವರು ಸನ್ಯಾಸಿಗಳಾಗೋದಿಲ್ವಲ್ಲ. ಅದಕ್ಕೆ ಭಗವಂತ ಒಂದು ಲೀಲೆಯನ್ನು, ಒಂದು ನಾಟಕವನ್ನು, ಏನೋ ಒಂದು ಮಾಡಿ ಇವರನ್ನ ಸಂಸಾರದಿಂದ ಹೊರಗಡೆ ಆಧ್ಯಾತ್ಮಕ್ಕೆ ಕರ್ಕೊಂಡು ಬರ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಬೋದು. ಇವ್ರ ತಾಯಿ ಸ್ನಾನ ಮಾಡ್ತಾ ಇರ್ತಾರಂತೆ. ಇವ್ರ ತಾಯಿ ಸ್ನಾನಕ್ಕೆ ಅಂತೇಳಿ ಬಚ್ಚಲ ಮನೆಗೆ ಹೋಗಿರ್ತಾರೆ. ಇದು ಗೊತ್ತಿರೋದಿಲ್ಲ ನಾಗಲಿಂಗಜ್ಜ ಅವ್ರಿಗೆ. ಇದನ್ನ ಗೊತ್ತಿಲ್ಲದೆ ಸ್ನಾನವನ್ನ ಮಾಡ್ಲಿಕ್ಕೆ ಬಚ್ಚಲ ಮನೆಗೆ ಹೋಗಿರ್ತಕ್ಕಂತ ಆ ಸ್ನಾನದ ಮನೆಯ ಕದವನ್ನ ನಾಗಲಿಂಗಜ್ಜ ತೆರೆದು ಬಿಡ್ತಾರಂತೆ. ನಾಗಲಿಂಗಜ್ಜ ತೆರೆದಾಗ ಅವರ ತಾಯಿ ಸ್ನಾನ ಮಾಡ್ತಾ ಇರ್ತಾರೆ. ಇದರಿಂದ ತಾಯಿ ಗಾಬರಿಯಾಗಿ ಮಗನಿಗೆ ಇಂದು ಮುಂದೆ ನೋಡದೆ, ಅದ್ಯಾಕೆ ನುಗ್ಗು ಬಂದೆ, ನಾನು ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು ನಿನಗೆ ಗೊತ್ತಿರ್ಲಿಲ್ವಾ, ನೋಡಿ ಬರ್ಬೇಕಲ್ವಾ ಅಂತೇಳಿ ಬಾಯಿಗೆ ಬಂದಾಗೆ ಅವ್ರ ತಾಯಿ ನಾಗಲಿಂಗಜ್ಜನ್ಗೆ ಬೈತಾರಂತೆ. ಆಗ ಬೈದಾಗ ನಾಗಲಿಂಗಜ್ಜ ಹೇಳ್ತಾರಂತೆ, ತಾಯೇ ಹಂಗ್ಯಾಕೆ ಬೈತಾ ಇದೀಯಾ, ನಾನು ಬಂದ ದಾರಿಯನ್ನ ನಾನು ನೋಡಿದ್ರೆ ಅದು ತಪ್ಪೇನಾಗತ್ತೆ ಅಂತಾರಂತೆ. ನಾನು ಮೂಡಿ ಬಂದ ಹಾದಿಯನ್ನ, ನಾನು ಹಾಲುಂಡಂತಹ ಹಾದಿಯನ್ನ ನೋಡಿದ್ರೆ ಅದು ತಪ್ಪೇನಾಗತ್ತೆ ತಾಯಿ ಅಂತಾರಂತೆ. ಆದ್ರೆ ಇದರ ಒಳಾರ್ಥವನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂತ ನಾಗಲಿಂಗಜ್ಜ ಅವರ ತಾಯಿ ಸಿಟ್ಟಾಗಿ ಬೈತಾಳಂತೆ, ಎಲ್ಲಾದ್ರೂ ಹಾಳಾಗೋಗು ನೀನು, ತೊಲಗಾಚೆ 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 ಅಂತ 3 ಸಾರಿ ಹೇಳ್ತಾರಂತೆ. ಇದೇ ಸರಿಯಾದ ಸುಸಂದರ್ಭ ಅಂತೇಳಿ ಮನೆಯಿಂದ ಹೊರಗಡೆ ಬರ್ತಾರೆ ನಾಗಲಿಂಗಜ್ಜ. ಮನೆಯಿಂದ ಊರಾಚೆ ಇದ್ದಂತ ಮಲ್ಲದ ಗುಡ್ಡ ಅನ್ನುವಂತ ಒಂದು ಗುಡ್ಡದ ಬಳಿ ಒಂದು ಗವಿ ಇರುತ್ತೆ. ಆ ಗವಿಯಲ್ಲಿ ಕುಳಿತುಕೊಂಡು ಅಲ್ಲಿ ದೇವಿಯನ್ನ ಆರಾಧನೆ ಮಾಡಿಕೊಂಡು ಇರ್ತಾರೆ. ಇದ್ದಾಗ ಊರಿನ ಶಂಭುಲಿಂಗಪ್ಪ ಅನ್ನುವಂಥವ್ರು ಈತ ಮನೆಯನ್ನ ಬಿಟ್ಟು ಬಂದಿರತಕ್ಕಂತ ವಿಚಾರವನ್ನ ತಿಳಿದು ಮತ್ತೆ ಮನೆ ಕರ್ಕೊಂಡೋಗಿ ಅವರ ತಂದೆ ತಾಯಿಗೆ ಸಮಾಧಾನವನ್ನ ಮಾಡಿ ಮತ್ತೆ ಮನೆಯೊಳಗಡೆ ಕಳಿಸಿರ್ತಾರೆ. ಅದಾದ್ಮೇಲೆ ನಾಗಲಿಂಗಜ್ಜ ಮದುವೆ ಮಾಡಿದ್ರೆ ಈತನ ಹುಚ್ಚು ಹೋಗುತ್ತೇನೋ, ಈತನ ಧ್ಯಾನ ಹೋಗುತ್ತೇನೋ, ಈತನ ಈ ಹುಚ್ಚುಚ್ಚು ತರ ರೀತಿಯಲ್ಲಿ ಆಡುವಂತ ಈ ವರ್ತನೆ ಬದಲಾಗುತ್ತೇನೋ ಅಂತ ನಾಗಲಿಂಗಜ್ಜನನ್ನ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ನಾಗಲಿಂಗಜ್ಜ ಮದುವೆಗೆ ಒಪ್ಪೋದಿಲ್ಲ. ನಾನು ವಿರಕ್ತವನಾಗಿ ನಾನು ಜೀವನವನ್ನ ಮಾಡಬೇಕು, ಸನ್ಯಾಸಿಯಾಗಿ ಜೀವನವನ್ನ ಮಾಡಬೇಕು ಅನ್ನುವಂಥದ್ದಿದೆ. ನಾನು ಯಾವುದೇ ಬಂಧನಕ್ಕೆ ಒಳಗಾಗಿ ನಾನು ನನ್ನ ಈ ಜನ್ಮವನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಬಯಸೋದಿಲ್ಲ. ನನಗೆ ಆತ್ಮವಿದ್ಯೆ, ಸಂಸ್ಕಾರ, ಈ ದೈವ ಸಾಕ್ಷಾತ್ಕಾರವನ್ನ ನಾನು ಪಡ್ಕೊಂಡು ಈ ಸಂಸಾರವನ್ನ ತೆರೆದು ಇನ್ನೂ ಮೋಕ್ಷಕ್ಕಾಗಿ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವರ ಆ ಬಂಧನವನ್ನು ಕೂಡ ನಾನು ತೆರಿಬೇಕು ಅಂತೇಳಿ ಮನೆಯವರನ್ನ ಒಪ್ಪಿಸಿ ಏನ್ ಮಾಡ್ತಾರೆ, ನಾಗಲಿಂಗಜ್ಜ ಸನ್ಯಾಸಿಯಾಗಿ ಊರಿಂದೂರಿಗೆ ಅಲಿತಾ ಇರ್ತಾರೆ. ಊರಿಂದೂರಿಗೆ ಅಲಿತಾ ಇರ್ತಾರೆ. ನಾಗಲಿಂಗಜ್ಜ ಅವರ ಜೀವನ ಚರಿತ್ರೆ ದೊಡ್ಡದಿದೆ. ಅದನ್ನ ಚಿಕ್ಕದಾಗಿ ನಾನು ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಅವರ ಲೀಲೆಗಳನ್ನ, ಅವರ ಪವಾಡಗಳನ್ನ ಒಂದೊಂದಾಗಿ ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ನೀವು ಡೈಲಿ ನಾನು ವಿಡಿಯೋನ ಹಾಕ್ತೇನೆ ಯೂಟ್ಯೂಬ್ ನಲ್ಲಿ. ಅದನ್ನ ದಿನಾ ನೀವು ನೋಡ್ತಾ ಇದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ. ಹಿಂಗೆ ಊರಿಂದೂರಿಗೆ ಅಲಿತಾ ಇರ್ಬೇಕಾದ್ರೆ ನಾಗಲಿಂಗಜ್ಜ ಅಲಿತಾ ಏನ್ಮಾಗುತ್ತೆ, ಇವ್ರಿಗೆ ಒಂದಿನ ತುಂಬಾ ಆಯಾಸ ಆಗಿರುತ್ತೆ, ದೇಹ ನಿತ್ರಾಣ ಆಗಿರುತ್ತೆ, ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಹಂಗೆ ಒಂದು ಊರು ಕಾಣಿಸುತ್ತೆ. ಆ ಊರಿನ ಹೊರಗಡೆ ಒಂದು ಬಸವಣ್ಣನವರ ಒಂದು ದೇವಸ್ಥಾನ ಇರುತ್ತೆ. ಆ ಬಸವಣ್ಣನವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಲ್ಕೋತಾರೆ ನಾಗಲಿಂಗಜ್ಜ. ದೇಹ ಸುಸ್ತಾಗಿರುತ್ತೆ, ನೀರನ್ನ ಕುಡಿಬೇಕು ಅಂತ ಅನ್ಸುತ್ತೆ, ಹೊಟ್ಟೆ ಹಸಿಯುತ್ತೆ. ಆದ್ರೆ ಊರಿಂದ ಆಚೆ ಯಾರೂ ಕೂಡ ಆ ರಾತ್ರಿ ಸಮಯದಲ್ಲಿ ಬರೋದಿಲ್ಲ, ಯಾರು ನೋಡೋದಿಲ್ಲ. ಆಮೇಲೆ ಏನು ಜ್ವರ ಬಂದ್ಬಿಡುತ್ತೆ. ಎಂತ ಜ್ವರ ಅಂದ್ರೆ ಬೆಂಕಿ ಅಂತ ಜ್ವರ.
ಅಷ್ಟು ಜ್ವರ ಬಂದ್ಬಿಡುತ್ತೆ. ರಾತ್ರಿ ಎಲ್ಲ ನರಳ್ತಾರೆ. ಜ್ವರ ಬಂದು ನರಳ್ತಾರೆ. ಆ ಊರಿಂದ ಆಚೆ ಈ ಭೀಮವ್ವ ಅಂತ ಒಬ್ಬ ಹೆಣ್ಮಗ್ಳಿರ್ತಾರೆ. ಯಾಕೆಂದ್ರೆ ಕೆಳಜಾತಿಯ ಹೆಣ್ಮಗಳು ಆಗಿರೋದ್ರಿಂದ ಆಗ ಮೂಢನಂಬಿಕೆ ಚಾಲ್ತಿಯಲ್ಲಿತ್ತು. ಹಾಗಾಗಿ ಊರಿನ ಒಳಗಡೆ ಆಕೆಗೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಇರ್ಲಿಲ್ಲ. ಹಾಗಾಗಿ ಊರಿನ ಚೂರ್ ಹೊರಗಡೆ ಆಕೆ ಒಂದು ಚಿಕ್ಕ ಮನೆಯನ್ನ ಕಟ್ಕೊಂಡು ಭೀಮವ್ವ ಅಂತ ಒಬ್ಳು ಹೆಣ್ಮಗಳು ವಾಸ ಮಾಡ್ತಾ ಇರ್ತಾಳೆ. ಅವಳು ಮುಂದೆ ಸಮಗಾರ ಭೀಮವ್ವ ಅಂತ ಪ್ರಖ್ಯಾತಿಯನ್ನ ಗಳಿಸ್ತಾಳೆ. ಆಕೆಗೆ ಏನೋ ದೇವಸ್ಥಾನದಿಂದ ಏನೋ ಧ್ವನಿ ಕೇಳ್ತಾ ಇದೆಯಲ್ಲ, ಏನೋ ಯಾರೋ ಅಳೋ ರೀತಿಯಲ್ಲಿ ನರಳೋ ರೀತಿಯಲ್ಲಿ ಕೇಳ್ತಾ ಇದೆಯಲ್ಲ ಅಂತೇಳಿ ಧೈರ್ಯವನ್ನ ಮಾಡಿ ಆ ರಾತ್ರಿಯಲ್ಲಿ ಭೀಮವ್ವ ಬರ್ತಾಳಂತೆ. ಯಾಕೆಂದ್ರೆ ದೇವಸ್ಥಾನದ ಹತ್ರ ಆಕೆ ಬರೋಂಗಿಲ್ಲ, ಯಾಕೆಂದ್ರೆ ಆಕೆ ಕೀಳು ಜಾತಿಯವಳು. ಹಾಗಾಗಿ ದೇವಸ್ಥಾನದ ಹತ್ರ ಬರೋದಿಲ್ಲ. ದೂರದಲ್ಲೇ ನಿಂತ್ಕೊಂಡು ಆ ಧ್ವನಿಯನ್ನ ಕೇಳ್ತಾಳೆ ಭೀಮವ್ವ. ದೂರದಲ್ಲೇ ನಿಂತ್ಕೊಂಡು ಆ ಧ್ವನಿಯನ್ನ ಕೇಳ್ತಾಳೆ. ಯಾರೋ ಒಬ್ರು ಸಾಧುಗಳು ಅವ್ರಿಗೆ ಮಂಜಾಗಿ ಕಾಣ್ತಾರೆ. ಅವರು ನರಳ್ತಾ ಇರುವಂತದ್ದು ಕಾಣಿಸುತ್ತೆ. ನೀರು ಊಟ ಶಿವ ಅಪ್ಪ ಅವ್ವ ಅಂತೇಳಿ ಈ ತರ ಕಿರ್ಚಾಟ ಆಕೆಗೆ ಕೇಳಿಸುತ್ತೆ. ಎಷ್ಟೇ ಆದ್ರೂ ತಾಯಿ ಕರಳಲ್ವಾ, ಆಕೆ ಮರಗ್ತಾಳಂತೆ. ಅಯ್ಯೋ, ಯಾರೆತ್ತಿರ್ತಕ್ಕಂತ ಮಗನೋ ಏನೋ ಕಾಣೆ, ಅಯ್ಯೋ ಯಾರೋ ಏನೋ ಕಾಣೆ, ಯಾವ ಮಗೋ ಏನೋ ಕಾಣೆ, ಯಾವ ತೊಂದ್ರೆಲಿದೆಯೋ ಏನೋ ಕಾಣೆ, ನಾನು ಹೋಗ್ಬೇಕು, ಅವನ ಕಷ್ಟ ಏನು ಅಂತ ಕೇಳಬೇಕು ಅಂತ ಆಸೆ. ಆದರೆ ನನ್ನನ್ನ ಶಿವ ಕೀಳು ಜಾತಿಯಲ್ಲಿ ಉಡ್ಸ್ಬಿಟ್ನಲ್ಲ ಅಂತ ಹೇಳ್ತಾಳಂತೆ. ತನ್ನ ಹಣೆ ಬರವನ್ನ ತಾನೇ ಕೆಚ್ಕೋತಾಳಂತೆ. ಶಿವ, ಎಂತಹ ಕೀಳು ಜಾತಿಯಲ್ಲಿ ಉಡ್ಸ್ಬಿಟ್ಟೆ ಶಿವ, ನನ್ನನ್ನ ಉಡ್ಸೋದುಡ್ಸ್ತೆ. ಆದರೆ ನಿರ್ಗತಿಕರಿಗೆ, ದೀನರನ್ನ ಕಂಡಾಗ ಅಯ್ಯೋ ಅನ್ನುವಂತಹ ಮನಸ್ಸನ್ನ ಯಾಕೆ ನನಗೆ ಕೊಟ್ಟೆ ಸ್ವಾಮಿ? ಮರುಗುವಂತಹ ಮನಸ್ಸನ್ನೇಕೆ ಕೊಟ್ಟೆ ಸ್ವಾಮಿ? ನನ್ನನ್ನು ಕ್ರೂರಿಯಾಗಿ ನೀನು ಮಾಡ್ಬಿಟ್ಟಿದ್ದಿದ್ರೆ ನಾನು ಈ ತರ ನೊಂದ್ಕೊಳ್ಳುವಂತದ್ದು ಇರ್ತಾ ಇರ್ಲಿಲ್ವಲ್ಲ ಸ್ವಾಮಿ ಅಂತ ತನ್ನ ಹಣೆ ಬರಹವನ್ನ ಕೆಚ್ಕೊಂಡು ಅಲ್ಲೇ ನಿಂತ್ಕೋತಾಳಂತೆ. ಹೋಗೋಲಿಕ್ಕೆ ಧೈರ್ಯ ಮಾಡೋದಿಲ್ಲ, ಯಾಕೆಂದ್ರೆ ಅವಳು ಕೀಳು ಜಾತಿ, ಅಲ್ಲಿ ಹೋಗೋಂಗಿಲ್ಲ ದೇವಸ್ಥಾನದ ಹತ್ರಕ್ಕೆ. ನೋಡ್ತಾಳೆ, ಮತ್ತೆ ಮನೆಗೆ ಬರ್ತಾಳೆ, ಮತ್ತೆ ಅದೇ ಕಿರ್ಚಾಟ, ಮತ್ತದೇ ಅಳುವಿನ ಧ್ವನಿ, ಇದನ್ನ ಕೇಳ್ತಾಳೆ. ಮನೇಲಿರ್ಲಿಕ್ಕೆ ಆಕೆಗೆ ಸಾಧ್ಯ ಆಗೋದೇ ಇಲ್ಲ ಭೀಮವ್ವನಿಗೆ. ಎದ್ದು ಬರ್ತಾಳೆ, ಮನೆಯಿಂದ ಹೊರಗಡೆ ಬರ್ತಾಳೆ. ಮತ್ತದೇ ದೂರದಲ್ಲಿ ಗುಹೆಯ ಆ ದೇವಸ್ಥಾನದ ದೂರದಲ್ಲಿ ನಿಂತ್ಕೊಂಡು ಮತ್ತಂಗೆ ನೋಡ್ತಾಳೆ, ಮತ್ತೆ ಕಣ್ಣೀರ್ ಹಾಕ್ತಾಳೆ, ಮತ್ತೆ ಒಳಗಡೆ ಹೋಗ್ತಾಳೆ. ಈ ಧ್ವನಿ ಕಿರ್ಚಾಟ ಎಲ್ಲಿ ಗಂಟ ಕೇಳುತ್ತೆ. ಆ ಭೀಮವ್ವ ಅವತ್ತು ರಾತ್ರಿ ಮಲ್ಗೋದೇ ಇಲ್ವಂತೆ, ಮಲ್ಗೋದಿಕ್ಕೆ ಆಕೆಗೆ ಆಗ್ಲೇ ಇಲ್ವಂತೆ ಭೀಮವ್ವನಿಗೆ. ನೋಡ್ತಾಳೆ, ಬೆಳಿಗ್ಗೆ ಆಗೋದೇ ತಡ, ಮುಂಜಾನೆ ಆಗೋದೇ ತಡ, ನಿರ್ಧಾರ ಮಾಡಿಬಿಡ್ತಾಳೆ. ನನ್ನನ್ನ ಊರಿನ ಜನ ಬಹಿಷ್ಕಾರ ಹಾಕಿದ್ರೂ ಪರವಾಗಿಲ್ಲ, ಅಡ್ಡಿ ಇಲ್ಲ, ನನಗೆ ಊರಿನ ಜನ ಏನು ಶಿಕ್ಷೆಯನ್ನು ಕೊಟ್ರು ಕೂಡ ತೊಂದರೆ ಇಲ್ಲ. ನರಳ್ತಾ ಇರ್ತಕ್ಕಂಥವ್ರ ಆ ಕಷ್ಟ ಏನು ಅಂತ ನಾನು ಕೇಳಲೇಬೇಕು, ನಾನು ಅವ್ರ ಹತ್ರ ನಾನು ಹೋಗ್ಲೇಬೇಕು, ಅವ್ರಿಗೆ ನಾನು ಸಹಾಯವನ್ನ ಮಾಡ್ಲೇಬೇಕು ಅಂತ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 5 ರಿಂದ 6 ಗಂಟೆ ಒಳಗಡೆ ಧೈರ್ಯ ಮಾಡಿ ಭೀಮವ್ವ ದೇವಸ್ಥಾನಕ್ಕೆ ಹೋಗೇ ಬಿಡ್ತಾಳೆ. ಹೋಗಿ ಅಲ್ಲಿ ಆ ದೇಹ ಎಲ್ಲವನ್ನ ಕೊಕ್ರಿಸ್ಕೊಂಡು ಮಲಗಿರ್ತಕ್ಕಂತ ಆ ನಾಗಲಿಂಗಜ್ಜನನ್ನ ನೋಡಿ ಹೊಟ್ಟೆ ಉರಿಯುತ್ತಂತೆ ಭೀಮವ್ವನಿಗೆ. ಸಾಧು ಯಾರೋ ಮಲಗಿದ್ದಾರೆ, ಯಾರೋ ಸಾಧುವಿನ ರೀತಿಯಲ್ಲಿ ಗಡ್ಡ ಬಿಟ್ಕೊಂಡಿದ್ದಾರೆ. ಬಡಕಲಾಗಿರ್ತಕ್ಕಂಥ ಶರೀರ, ಓಹೋ ಯಾರೋ ಸಾಧುಗಳು, ಸನ್ಯಾಸಿಗಳು ಅಂತ ಹತ್ರಕ್ಕೆ ಹೋಗೋದಿಲ್ಲ ಭೀಮವ್ವ. ದೇವಸ್ಥಾನದ ಒಳಗಡೆ ಹೋದ್ರು ಕೂಡ ಅವರ ಹತ್ರಕ್ಕೆ ಹೋಗೋದಿಲ್ಲ, ಸ್ವಲ್ಪ ದೂರವೇ ನಿಂತ್ಕೊಂಡು ಭೀಮವ್ವ ಕೇಳ್ತಾಳೆ, ಯಾರಪ್ಪ ನೀನು, ಯಾಕೆ ಅಳ್ತಾ ಇದ್ಯಾ ಅಂತ ಭೀಮವ್ವ ಕೇಳ್ತಾಳೆ. ಆಗ ನಾಗಲಿಂಗಜ್ಜ ಹೇಳ್ತಾರೆ, ಅವ್ವ ನಾನು ಪರದೇಶಿ, ನನಗೆ ಬಾಯಾರಿಕೆ ಆಗಿದೆ, ನನಗೆ ಹೊಟ್ಟೆ ಹಸಿದೈತೆ, ಅದ್ರ ಜೊತೆಗೆ ಈ ಹಾಳಾದ ದೇಹಕ್ಕೆ ಜ್ವರ ಬೇರೆ ಬಂದ್ಬಿಟ್ಟೈತೆ. ಅದಕ್ಕೆ ನನಗೆ ಏನಾರ ನಿನ್ ಮನೆಗೆ ಹೋಗಿ ಏನಾರ ಕುಡಿಲಿಕ್ಕೆ, ಏನಾರ ಚೂರು ತಿನ್ಲಿಕ್ಕೆ ಕೊಡವ್ವ ಅಂತಾರೆ ನಾಗಲಿಂಗಜ್ಜ. ಆಗ ಆ ನಾಗಲಿಂಗಜ್ಜ ತಿನ್ಲಿಕ್ಕೆ ಕೊಡವ್ವ ಅಂತ ಹೇಳಿದಾಗ ಇವಳ ಕಣ್ಣಲ್ಲಿ ಗಳಗಳನ ನೀರ್ ಬಂದ್ಬಿಡುತ್ತಂತೆ. ಶಿವ, ಎಂತಹ ಸಂದಿಗ್ಧ ಸ್ಥಿತಿ ಕೊಟ್ಟೆ ಶಿವ, ಎಂತಹ ಸಂದಿಗ್ಧ ಸ್ಥಿತಿ ಕೊಟ್ಟೆ, ನಾನ್ ಏನ್ ಹೇಳಿ ಅಂತೇಳಿ ಗಟ್ಟಿ ಮಾಡಿ ಹೇಳ್ತಾಳೆ, ಅಪ್ಪರ ನಾನು ಕೀಳು ಜಾತಿಯವಳಿದ್ದೀನಿ,
ನಾನು ಕೀಳು ಜಾತಿಯವಳಿದ್ದೀನಿ, ನಾನು ಇಲ್ಲಿಗೆ ಬರೋದೇ ತಪ್ಪು, ನಾನ್ ನಿಮ್ಮನ್ನ ನೋಡೋದೇ ತಪ್ಪು. ಅಂತಾದ್ರಲ್ಲಿ ನಾನೇನಾದ್ರೂ ನಿಮ್ಗೆ ಊಟ ಕೊಟ್ಟಿವ್ನಿ ಅಂದ್ರೆ ನನ್ನ ಚರ್ಮವನ್ನ ಸುಲ್ದು ಊರಿನ ಒಳಗಡೆ ಇರ್ತಕ್ಕಂಥ ಮಾರಮ್ಮನಿಗೆ ಬಟ್ಟೆ ರೀತಿಯಲ್ಲಿ ಹಾಕ್ಬಿಡ್ತಾರೆ. ನನ್ನ ಚರ್ಮವನ್ನ ಸುಲ್ದು ಆ ಕಲ್ಲಿನ ಮೇಲೆ, ಮಾರಮ್ಮನ ಕಲ್ಲಿನ ಮೇಲೆ ಹಾಕ್ಬಿಡ್ತಾರೆ. ನನ್ನನ್ನ ಕ್ಷಮಿಸ್ರಿ, ನಾನು ಕೈಲಾಗೋದಿಲ್ಲ, ನಾನು ಹೀನ ಜಾತಿಯವಳು, ನನ್ನನ್ನ ಸಮಗಾರ ಭೀಮವ್ವ ಅಂತಾರೆ, ನಾನು ಸಮಗಾರ ಜಾತಿಯವಳು ಅಂತ ಕಣ್ಣೀರಾಗ್ತಾ ಹೇಳ್ತಾಳೆ ಭೀಮವ್ವ. ಆಗ ನಾಗ್ಲಿಂಗಜ್ಜ ಹೇಳ್ತಾರೆ, ಯಾವುದವ್ವ ಜಾತಿ, ಯಾವುದವ್ವ ಜಾತಿ? ಪಂಚಭೂತಗಳಿಗೆ ಇಲ್ಲದ ಜಾತಿ ಮನುಷ್ಯರಾಗಿರ್ತಕ್ಕಂಥ ನನಗೂ ನಿನಗೂ ಜಾತಿ ಐತೇನವ್ವ? ನೀರಿಗಿಲ್ದೇ ಇರ್ತಕ್ಕಂಥ ಜಾತಿ, ರಕ್ತಕ್ಕಿಲ್ದೇ ಇರ್ತಕ್ಕಂಥ ಜಾತಿ, ಅನ್ನಕ್ಕಿಲ್ದೇ ಇರ್ತಕ್ಕಂಥ ಜಾತಿ, ಎಲ್ಲಾ ಮುಡ್ತಕ್ಕಂಥ ದುಡ್ಡಿಗಿಲ್ದೇ ಇರ್ತಕ್ಕಂಥ ಜಾತಿ ಈ ಅನ್ನಕ್ಕೆಲ್ ಬಂತವ, ಮನುಷ್ಯರಿಗೆ ಹೆಂಗ್ ಬಂತವ ಅಂತ ಹೇಳ್ತಾರೆ ಸ್ವಾಮಿಗಳು ನಾಗ್ಲಿಂಗಜ್ಜ. ನೋಡವ್ವ, ನಿರ್ಮಲವಾದ ಮನಸ್ಸೇ ಮಡಿ, ಉಳಿದದ್ದೆಲ್ಲ ಕಾಲ್ಮಡಿ ಅಂತಾರೆ. ಇದೊಂದು ಅವರ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥ ಆ ಒಂದು ಲೈನು. ನಿರ್ಮಲವಾದ ಮನಸ್ಸೇ ಮಡಿ, ಉಳಿದದ್ದೆಲ್ಲ ಕಾಲ್ಮಡಿ ಅಂತಾರೆ. ಆಗ ಹೇಳ್ತಾರೆ ನಾಗ್ಲಿಂಗಜ್ಜ, ಅವ್ವ ನನ್ನನ್ನ ನಿನ್ನ ಮಗ ಅಂತ ಅನ್ಕೋವ, ನನ್ನನ್ನ ನಿನ್ನ ಮಗ ಅಂತ ಅನ್ಕೋ. ಊರಿನ ಜನ ಬೇಕಾದ್ ಹೇಳಿ, ಬೇಕಾದ್ ಮಾಡ್ಲಿ, ನೀನ್ ಯಾವ್ದಕ್ಕೂ ತಲೆಗೆ ಹಾಕೋಬೇಡ. ನನ್ನನ್ನ ನಿನ್ನ ಮಗ ಅಂತ ಅನ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ, ನಾನು ಸಾಯ್ಲಿಕ್ಕತ್ತಿದ್ದೀನಿ, ನನಗೇನಾದ್ರೂ ಕುಡಿಲಿಕ್ಕೆ, ಏನಾದ್ರೂ ಚೂರು ತಿನ್ಲಿಕ್ಕೆ ಕೊಡೋವ ಅಂತೇಳಿ ಮತ್ತೆ ಕೇಳ್ತಾರೆ ನಾಗ್ಲಿಂಗಜ್ಜ. ನಾಗ್ಲಿಂಗಜ್ಜನ ಆ ಒಂದು ಸ್ಥಿತಿಯನ್ನ ಕೇಳಿ, ಸ್ಥಿತಿಯನ್ನ ನೋಡಿ ಮರುಕಪಟ್ಟಂತಹ ಆ ಸಮಗಾರ ಭೀಮವ್ವ, ಊರಿನ ಜನ ಬೇಕಾದು ಮಾಡ್ಲಿ, ಬೇಕಾದ್ರೆ ಶಿಕ್ಷೆಯನ್ನ ಕೊಡ್ಲಿ, ನನ್ನ ದೇಹವನ್ನ ಬೇಕಾದ್ರೆ ಸಾಯಿಸ್ಲಿ, ಆದರೆ ಒಬ್ಬ ಅಸಹಜ ಸ್ಥಿತಿಯಲ್ಲಿ, ಅಸಹಾಯ ಸ್ಥಿತಿಯಲ್ಲಿ ಆ ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ ಒಬ್ಬ ಸಾಧುವನನ್ನ ನಾನು ಬಿಟ್ಟು ಬರೋದಿಲ್ಲ, ಅವರ ಸೇವೆಯನ್ನ ಮಾಡ್ಲಿಕ್ಕೆ ಬೇಕು, ಅವರ ಆ ಹಸಿವನ್ನ ನೀಗಿಸ್ಲಿಕ್ಕೆ ಬೇಕು ಅಂತೇಳಿ ಗಟ್ಟಿ ಧೈರ್ಯವನ್ನ ಮಾಡಿ, ಆಗ ತಾನೇ ಇದ್ದಂತಹ ಆ ಎಮ್ಮೆಯಿಂದ ಹಾಲನ್ನ ಕರೆದು, ಹಾಲನ್ನ ಕಾಯಿಸ್ಕೊಂಡು, ರೊಟ್ಟಿಯನ್ನ ತಟ್ಕೊಂಡು ಸಮಗಾರ ಭೀಮವ್ವ ದೇವಸ್ಥಾನಕ್ಕೆ ಹೋಗ್ತಾಳೆ. ಸಮಗಾರ ಭೀಮವ್ವ ನಾಗ್ಲಿಂಗಜ್ಜನಿಗೆ ಆಹಾರವನ್ನ ತಿನ್ಲಿಕ್ಕೆ ಕೊಡ್ತಾಳೆ. ಹಿಂಗೆ ಬೆಳಿಗ್ಗೆ ಹೋಗ್ತಾಳೆ, ಸಂಜೆ ಹೋಗ್ತಾಳೆ, ಬೆಳಗ್ಗೆ ಹೋಗ್ತಾಳೆ, ಸಂಜೆ ಹೋಗ್ತಾಳೆ, ಬೆಳಗ್ಗೆ ಹೋಗ್ತಾಳೆ, ತಿಂಡಿ ಕೊಡ್ತಾಳೆ, ಸಂಜೆ ಬರ್ತಾಳೆ, ತಿಂಡಿ ಕೊಡ್ತಾಳೆ. ಹಿಂಗೆ ಸೇವೆಯನ್ನ ಮಾಡ್ತಾಳೆ ನಾಗ್ಲಿಂಗಜ್ಜನಿಗೆ. ಹಿಂಗೆ ಸೇವೆಯನ್ನ ಮಾಡ್ತಾ ಆಕೆ ಶಿಷ್ಯಳೇ ಆಗ್ಬಿಡ್ತಾಳೆ. ಜನ ನೋಡ್ತಾರೆ, ಇರ್ತಾರಲ್ಲ ಜನ, ಬೇರೆ ಏನು ಕೆಲಸ ಇರಂಗಿಲ್ವಲ್ಲ ಜನಕ್ಕೆ. ಜನ ನೋಡ್ತಾರೆ, ಜನ ಓಹೋ ಒಂದು ಸುದ್ದಿಯನ್ನ ಹಬ್ಬಿಸ್ಬಿಡ್ತಾರೆ. ಏನು ಸುದ್ದಿ ಅಂದ್ರೆ, ಸಮಗಾರ ಭೀಮವ್ವ ಊರಿನ ಹೊರಗಡೆ ಇರ್ತಕ್ಕಂಥ ಯಾವುದೋ ಸಾಧುವನ್ನ, ಯಾವುದೋ ಸನ್ಯಾಸಿಯನ್ನ ಇಟ್ಕೊಂಡಿದ್ದಾಳೆ, ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ. ಈಕೆಯನ್ನ ಊರಿಂದ ಹೊರಗಡೆ ಹಾಕಬೇಕು, ಈಕೆ ಸರಿ ಇಲ್ಲ, ಈಕೆಯ ಗುಣ ಸರಿ ಇಲ್ಲ, ಈಕೆಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬೇಕಾದ್ದು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಅದರಿಂದ ಭೀಮವ್ವ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಾಗ್ಲಿಂಗಜ್ಜನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಾಗ್ಲಿಂಗಜ್ಜ ಅವಳನ್ನ ಅವ್ವ ತಾಯಿಂತಲೇ ಕರೀತಾ ಇರ್ತಾರೆ. ಆಕೆಯೂ ಕೂಡ, ಭೀಮವ್ವನು ಕೂಡ ಅವರನ್ನ ಗುರುವಿನ ರೂಪದಲ್ಲೇ ನೋಡ್ತಾ ಇರ್ತಾರೆ. ಆದ್ರಿಂದ ಅವ್ರು ಏನಂದ್ರು ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಗ ಒಂದು ದಿನ ಭೀಮವ್ವ ಇದ್ಕಿದ್ದಂಗೆ ಹೇಳ್ತಾಳೆ, ಅಜ್ಜ ನನಗೆ ಒಂದು ಲಿಂಗಾದೀಕ್ಷೆ ಮಾಡ್ರಿ ಅಜ್ಜ ಅಂತಾಳೆ. ನನಗೊಂದು ಲಿಂಗಾದೀಕ್ಷೆ ಮಾಡ್ರಿ, ನನಗೆ ಒಂದು ಯಾವ್ದಾದ್ರೂ ಒಂದು ಬೋಧನೆಯನ್ನ ಕೊಡಿ, ಉಪದೇಶವನ್ನ ಕೊಡಿ, ನನಗೆ ಉಪದೇಶವನ್ನ ಕೊಟ್ಟು ನಿಮ್ಮ ಕೈಯಾರೆ ನನಗೆ ವಯಸ್ಸಾಗ್ತಾ ಇದೆ, ನನಗೆ ದಿನದಿಂದ ದಿನಕ್ಕೆ ವಯಸ್ಸಾಗ್ತಾ ಇದೆ, ನನಗೆ ಲಿಂಗದೀಕ್ಷೆಯನ್ನ ನೀವು ಮಾಡಬೇಕು ಅಂತ ಕೇಳ್ತಾರೆ. ಆಗ ಲಿಂಗದೀಕ್ಷೆಯನ್ನ ಮಾಡಬೇಕು ಅಂತ ಕೇಳಿದಾಗ ನಾಗ್ಲಿಂಗಜ್ಜ ಯೋಚನೆಯನ್ನ ಮಾಡಿ, ಆಯ್ತವ್ವ ನಾನು ಮಾಡ್ತೀನಿ, ಅದಕ್ಕೂ ಕಾಲ ಬರ್ತೈತೆ, ಕಾಲ ಬಂದಾಗ ನಾನು ಮಾಡ್ತೀನಿ ಅಂತೇಳಿ ಬಾಯಿಲಿ ಅಂತೇಳಿ ನಾಗ್ಲಿಂಗಜ್ಜ ಕರೆದ ಹೇಳ್ತಾರೆ, ಅವ್ವ ನನಗೆ ಪೂಜೆಗೆ ಸ್ವಲ್ಪ ಹೂವು ಜೊತೆಗೆ ಬಾಳೆಹಣ್ಣು ಬೇಕು, ನನಗೆ ಪೂಜೆಗೆ ಹೂವು ಮತ್ತು ಬಾಳೆಹಣ್ಣನ್ನ ನೀನು ತಂದು ಕೊಟ್ರೆ ನಾನ್ ನಿನಗೆ ಲಿಂಗಾದೀಕ್ಷೆ ಮಾಡ್ತೀನಿ ಅಂತಾರೆ. ಆಯ್ತು ನಾನು ತಂದ್ಕೊಡ್ತೀನಿ ಇಂತಾಳೆ ಸಮಗಾರ ಭೀಮವ್ವ. ಅದ್ರಲ್ಲೇನೈತೆ, ನಿಮ್ಗೆ ಎಷ್ಟು ಬೇಕು ಹೂವ, ನಾ ಎಷ್ಟು ಹಣ್ಣು ಬೇಕು ನಾನು ತಂದ್ಕೊಡ್ತೀನಿ ಅಂತಾರೆ. ಆಗ ಮಾತನ್ನ ಮುಂದುವರಿಸಿ ಹೇಳ್ತಾರೆ ನಾಗ್ಲಿಂಗಜ್ಜ, ನೀನು ಹೂವ ಮತ್ತು ಹಣ್ಣನ್ನ ತಂದ್ಕೊಡುವಾಗ ನೀನು
ಯಾವುದೇ ದೇಹದ ಮೇಲೆ ಬಟ್ಟೆಯನ್ನ ಹಾಕಿಕೊಳ್ಳದೆ ನಿರಾವಸ್ತ್ರವಾಗಿ ನೀನು ತಂದ್ಕೊಡ್ಬೇಕು ಅಂತ. ನಿರಾವಸ್ತ್ರವಾಗಿ ಬೆತ್ತಲೆಯಾಗಿ ಹೋಗಿ ಸಂತೆಗೆ ಹೋಗಬೇಕು, ಸಂತೆಗೆ ಹೋಗಿ ಹಣ್ಣನ್ನ ಜೊತೆಗೆ ಹೂವನ್ನ ತರಬೇಕು. ನೀನು ನಿರಾವಸ್ತ್ರಳಾಗಿ ಹೋಗಿ ತರ್ತಕ್ಕಂತ ಹಣ್ಣು ಮತ್ತು ಹೂವನ್ನ ನೀನು ತಂದಿದ್ದೀಯಾದ್ರೆ ನಿನಗೆ ನಾನು ಲಿಂಗ ದೀಕ್ಷೆಯನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಇವಳಿಗೆ ಸಮಗಾರ ಭೀಮವನಿಗೆ ಗರ ಬಡ್ದಂಗ ಆಗ್ಬಿಡುತ್ತೆ. ಗುರುವಿನ ಮಾತು, ಗುರುವಿನ ಬಗ್ಗೆ ಗೊತ್ತು. ಯಾಕೆಂದ್ರೆ ನಾಗಲಿಂಗಜ್ಜ ಸುಮ್ನೆ ಏನನ್ನು ಹೇಳೋದಿಲ್ಲ ಅವರು. ಅದರಿಂದ ಏನೋ ಒಂದು ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಮರು ಮಾತನಾಡದೆ ಆಯ್ತು ಅಪ್ಪ ನಾನ್ ತಂದ್ಕೊಡ್ತೀನಿ ಅಂತೇಳಿ ನಿರಾವಸ್ತ್ರಳಾಗಿ ಸಂತೆಗೋಗಿ ನಿರಾವಸ್ತ್ರಳಾಗಿ ಆ ಸಂತೆಯಿಂದ ಹೂವನ್ನ ಜೊತೆಗೆ ಹಣ್ಣನ್ನ ತರ್ತಾಳೆ. ಅವತ್ತು ಅಂತಹ ಶಿಷ್ಯರಿದ್ರು, ಅಂತಹ ಗುರುಗಳು ಇದ್ರು. ಇವತ್ತು ನೀವು ಹುಡುಕಿದ್ರು ಕೂಡ ಇಂತಹ ಗುರುವೂ ಸಿಗೋದಿಲ್ಲ, ಇಂತಹ ಶಿಷ್ಯರು ಸಿಗೋದಿಲ್ಲ. ಎಲ್ಲಾದ್ರೂ ಸಿಗ್ತಾರೆ ಅಂದ್ರೆ ಇಂತಹ ಶಿಷ್ಯರು ಅಥವಾ ಯಾರಾದ್ರೂ ಗುರುಗಳು ಸಮರ್ಥರಿದ್ರು ಕೂಡ ಯಾರಾದ್ರೂ ಹಿಂಗೋಗಿ ನೀನು ನಿರಾವಸ್ತ್ರಳಾಗಿ ನೀನ್ ಹೋಗಿ ಏನಾದ್ರೂ ತಕೊಂಡ್ ಬಾ ಅಂದ್ರೆ ಗುರುವನ್ನ ಬಿಡ್ತಾರ ಯಾರಾದ್ರೂ? ಅವರೇ ಹಿಡ್ಕೊಂಡ್ ಬಡ್ದು ಜಡ್ದು ನೀನ್ ಯಾವ ಸೀಮೆ ಗುರು ಅಂತೇಳಿ ಅವನನ್ನ ಇದ್ ಮಾಡಿ ಕಳಿಸ್ತಾರೆ. ಅಂತಹ ಕಾಲದಲ್ಲಿ ನಾವಿದ್ದೀವಿ. ಅಂತಹ ಗುರುಗಳು ಕೂಡ ನಾವು ಹುಡುಕ್ಲಿಕ್ಕಿಲ್ಲ ಈಗ. ಇಂತಹ ಸಾಧಕರು, ಅಂತಹ ತಪಸ್ವಿಗಳು, ಅಂತಹ ವರ್ಚಸ್ಸಿರ್ತಕ್ಕಂತಹ ಮಹಾತ್ಮರು ಇವತ್ತು ಅಪರೂಪ ಇದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ, ಆದ್ರೆ ಯಾರು ಕೂಡ ಪ್ರಚಾರಕ್ಕೆ ಬರೋದಿಲ್ಲ, ಯಾರು ಕೂಡ ಸುಲಭವಾಗಿ ಸಿಗೋದಿಲ್ಲ. ಅಂತಹ ಪುಣ್ಯಾತ್ಮರು ಅಪರೂಪದಲ್ಲಿ ಅಪರೂಪವಾಗಿ ಇರ್ತಾರೆ. ಆಯ್ತು, ಭೀಮವ್ವ ಪೇಟೆಗೆ ಹೋದ್ಲು. ಪೇಟೆಗೆ ಹೋಗಿ ತಕೊಂಡು ಬರ್ತಾಳೆ. ತಕೊಂಡು ಬಂದು ಗುರುವಿಗೆ ನಾಗಲಿಂಗಜ್ಜನಿಗೆ ಕೊಡ್ತಾಳೆ. ನಾಗಲಿಂಗಜ್ಜನಿಗೆ ಕೊಟ್ಟಾಗ ನಾಗಲಿಂಗಜ್ಜ ಕೇಳ್ತಾರೆ, ಅವ್ವ ಏನಾತವ್ವ, ನಿರಾವಸ್ತ್ರಳಾಗಿ ನೀನ್ ಹೋಗಿದ್ದಲ್ಲ ಪೇಟೆಗೆ, ಜನ ನಿನ್ನನ್ನ ನೋಡಿ ನಗ್ಲಿಲ್ವಾ? ಜನ ಕಲ್ಲಲ್ಲಿ ಹೊಡಿಲಿಲ್ವಾ? ನಿನ್ನನ್ನ ನೋಡಿ ಅಸಹ್ಯ ಪಡ್ಲಿಲ್ಲೇನವ್ವ ಅಂತಾರೆ. ಆಗ ಅಳ್ತಾ ಹೇಳ್ತಾಳೆ ಯಾರು? ಭೀಮವ್ವ, ಅಪ್ಪ ನಿನ್ನ ಬಲ ಇರುಗಂಟ ನನ್ಗೆ ಯಾರು ಹೊಡಿತಾರಪ್ಪ? ನಿನ್ನ ಅನುಗ್ರಹ ಇರುಗಂಟ ನಾನ್ ಯಾರು ಬೈತಾರಪ್ಪ? ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ನಿನ್ನ ನಾಮ ಜಪದಲ್ಲೇ ನಾನು ಓದ್ನಪ್ಪ, ನಿನ್ನ ನಾಮ ಜಪದಲ್ಲೇ ನಾನು ಓದ್ನಪ್ಪ. ನನ್ನ ನೋಡ್ದವ್ರೆಲ್ಲ ಅಯ್ಯೋ ಎಷ್ಟು ಚೆನ್ನಾಗ್ ಸೀರೆ ಉಟ್ಟಿದ್ಯಾ, ಅಯ್ಯೋ ಮಿರಿ ಮಿರಿ ಮಿಂಗ್ತೈತೆ ಈ ಪೀತಾಂಬರಿ ಸೀರೆ, ಯಾರು ಕೊಟ್ಟೋರು, ಎಲ್ ತಕೊಂಡೆ ಅಂತ ದೊಡ್ಡ ದೊಡ್ಡ ಮನೆಯ ಶ್ರೀಮಂತರೆಲ್ಲ ನನ್ನನ್ನ ಕೇಳ್ತಾ ನಾನು ಹಿಂದೆನೆ ಬರ್ತಾ ಇದ್ರಪ್ಪ. ಅವ್ರಿಗೆಲ್ಲ ನಾನು ಅಜ್ಜ ಕೊಟ್ರು ಅಂತ ಹೇಳಿನಿ ಅಪ್ಪ ಅಂತಂತಾಳಂತೆ ಭೀಮವ್ವ, ಸಮಗಾರ ಭೀಮವ್ವ. ಆಗ ನಾಗಲಿಂಗಜ್ಜ ಹೇಳ್ತಾರಂತೆ, ತಾಯೇ ಜಾತಿಗಿಂತ ನೀತಿ ಮುಖ್ಯ, ಜಾತಿಗಿಂತ ನೀತಿ ಮುಖ್ಯ. ಗುರುವಿಗೆ ಬೇಕಾದ ಜಾತಿ ಅಲ್ಲವಾ, ನಡವಳಿಕೆ ಮುಖ್ಯ, ನಡವಳಿಕೆ ಮುಖ್ಯ, ಸಾತ್ವಿಕತೆ ಮುಖ್ಯ. ಹಾಗಾಗಿ ಮರದಲ್ಲಿ ಹುಟ್ಟತಕ್ಕಂತಹ ಏನು ಮರ ಬಿಡುತ್ತಲ್ಲವಾ ಹೂವ, ಆ ಹೂಗಳೆಲ್ಲ ಕಾಯಾಗಲ್ಲವಾ, ಕಾಯಿಗಳೆಲ್ಲ ಹಣ್ಣಾಗಲ್ಲ ತಾಯಿ. ಹಂಗೆ ಮರದಲ್ಲಿ 100 ಹೂವ ಬಿಡುತ್ತೆ. ಆ 100 ಹೂವಿನಲ್ಲಿ 10-20 ಕಾಯಿ ಕಟ್ಟುತ್ತೆ. ಆ 10-20 ಕಾಯಲ್ಲಿ ಹಣ್ಣಾಗುವಂಥದ್ದು ಕೇವಲ 1-2 ಅಷ್ಟೇಯ. ಹಂಗೆ 100 ಜನ ಭಕ್ತರಿರ್ತಾರೆ, ಅವರೆಲ್ಲರೂ ಕೂಡ ಸಮರ್ಥರಾಗೋದಿಲ್ಲ. ಹಾಗಾಗಿ ಸಮರ್ಥರಾಗಿರ್ತಕ್ಕಂಥ ಶಿಷ್ಯರು ಸಿಗಬೇಕು. ಆ ಶಿಷ್ಯರನ್ನ ಹುಡುಕಿ ಅವರನ್ನ ಶೋಧನೆ ಮಾಡಿ ಆಮೇಲೆ ಅವರಿಗೆ ದೀಕ್ಷೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಿನಗೆ ನಾನು ಈ ರೀತಿ ಪರೀಕ್ಷೆಯನ್ನ ಮಾಡಿದ್ನವ್ವಾ ಅಂತೇಳಿ ಆ ಸಮಗಾರ ಭೀಮವನ್ನ ಹೊಗಳುತ್ತಾರೆ. ಅವಳ ಗುರು ಭಕ್ತಿಯನ್ನ ಸ್ಮರಿಸ್ತಾರೆ ನಾಗಲಿಂಗಜ್ಜ. ಆಮೇಲೆ ಸಮಗಾರ್ತಿ ಭೀಮವ್ವ ಬದುಕಿನುದ್ದಕ್ಕೂ ಕೂಡ ಅವಳು ಮದುವೆನೇ ಆಗೋದಿಲ್ಲ. ಬದುಕಿನುದ್ದಕ್ಕೂ ಕೂಡ ಮದುವೆಯನ್ನ ಆಗದೆ ನಾಗಲಿಂಗ ಯತಿಗಳ ಸೇವೆಯನ್ನೇ ಮಾಡ್ತಾಳೆ. ಸೇವೆಯನ್ನ ಮಾಡಿ ಒಂದು ದಿನ ಆಕೆ ಸಾಯುವಂತ ಸಮಯ ಬರುತ್ತೆ, ದಿನ ಬರುತ್ತೆ. ಆಕೆ ಸಾಯುವಂತ ಸಮಯ ಬಂದಾಗ ನಾಗಲಿಂಗಜ್ಜ ಅವಳ ಮನೆಗೆ ಬರ್ತಾರೆ. ಅವಳ ಮನೆಗೆ ಬಂದು ಕೇಳ್ತಾರೆ, ಭೀಮವ್ವ 2 ಲೋಟ ನೀರ್ ತಾರವ್ವ ಅಂತಾರೆ. 2 ಲೋಟ ನೀರ್ ತಕೊಂಡು ನೀರಲ್ಲ ಹಾಲನ್ನ ತಕೊಂಡು ಬಾ ಅಂತೇಳಿ ಹಾಲನ್ನ ಗುರುಸ್ಮರಣೆಯನ್ನ ಮಾಡ್ಕೊಂಡು ಹಾಲನ್ನ ಈ ಕುಡಿಯವ್ವ ಅಂತೇಳಿ ಹಾಲನ್ನ ಮಂತ್ರಿಸಿ ಕೊಡ್ತಾರೆ ನಾಗಲಿಂಗಜ್ಜ ಆ ಭೀಮವ್ವನಿಗೆ. ಆಮೇಲೆ ಆ ಭೀಮವ್ವ ಪದ್ಮಾಸನ ಹಾಕೊಂಡು ಗುರುವಿನ ಸ್ಮರಣೆ ಮಾಡಿಕೊಂಡು ಆ ಹಾಲನ್ನ ಕುಡಿಯುವಾಗ ಆ ಚಿತ್ತ ವೃತ್ತಿಯನ್ನೆಲ್ಲವನ್ನ ಒಳಗೆ ಎಳ್ಕೊಂಡು ಆ ಬ್ರಹ್ಮ ಚೇತನದಲ್ಲಿ ಆಕೆ ನೆಲೆ ನಿಲ್ತಾಳೆ.
ನಾಗಲಿಂಗ ಯತಿಗಳ ಕೊಟ್ಟಂತ ಹಾಲನ್ನ ಕುಡಿತಲೇ ಆಕೆ ದೇಹವನ್ನ ಬಿಟ್ಬಿಡ್ತಾಳೆ. ಕೀಳು ಜಾತಿಯಲ್ಲಿ ಹುಟ್ಟಿದಂತಹ ಭೀಮವ್ವ ಮೇಲು ಜಾತಿಯಲ್ಲಿ ಹುಟ್ಟಿದಂತಹ ನಾಗಲಿಂಗಜ್ಜನನ್ನ ಸೇವೆಯನ್ನ ಮಾಡಿದ್ಲು. ಜಾತಿ ಮುಖ್ಯ ಅಲ್ಲ, ಇಲ್ಲಿ ನೀತಿ ಮುಖ್ಯ, ಅವಳ ಗುಣ ಮುಖ್ಯ, ಅವಳ ಸೇವೆ ಮುಖ್ಯ. ಹಾಗಾಗಿ ಜಾತಿ ಎನ್ನುವಂಥದ್ದು ಕೇವಲ ಅದು ನೆಪ ಮಾತ್ರ. ಯಾರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಂಡು ಹುಟ್ಟೋದಿಲ್ಲ ನಾನು ಮೇಲ್ಜಾತಿಯಲ್ಲಿ ಹುಟ್ಟಬೇಕು ಅಥವಾ ಕೀಳ್ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಜಾತಿಯನ್ನ ಅವು ಹೆಸರಿಸ್ತವೆ, ಅವರು ಇದು ಮಾಡ್ತೇವೆ ಹೊರತು ನಾವು ಹುಟ್ಟತಕ್ಕಂಥ ಜಾತಿ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸವೇ ನಿಜವಾಗಿರ್ತಕ್ಕಂಥ ಜಾತಿಯನ್ನ ತಂದು ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ನಾಗಲಿಂಗ ಯತಿಗಳ ಬಗ್ಗೆ, ಅಜಾತ ನಾಗಲಿಂಗ ಅಜ್ಜರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅವರ ಮಹಿಮೆಗಳನ್ನ, ಲೀಲೆಗಳನ್ನ ನಾನು ಹೇಳ್ತೇನೆ. ಯಾಕೆಂದ್ರೆ ನಾಗಲಿಂಗಜ್ಜ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಆಮೇಲೆ ಗರಗದ ಮಡಿವಾಳೇಶ್ವರರು ಇವರ ಸಮಕಾಲೀನರು, ಇವರ ಸ್ನೇಹದಲ್ಲಿ ಇದ್ದಂಥವರು. ನಾಗಲಿಂಗಜ್ಜ ಏನು ಸಾಮಾನ್ಯವಾದ ಪವಾಡ ಮಾಡಿಲ್ಲ. ಕುಷ್ಠ ರೋಗಿ ಒಬ್ಬ ಇರ್ತಾನೆ ಸತ್ಯಪ್ಪ ಅಂತ, ಗೋಳ್ಗುಮ್ಮಟ ವಿಜಾಪುರದಲ್ಲಿ ಸತ್ಯಪ್ಪ ಅಂತ ಇರ್ತಾನೆ. ಅವನಿಗೆ ಕುಷ್ಠರೋಗ ಬಂದ್ಬಿಟ್ಟಿರುತ್ತೆ. ಕುಷ್ಠರೋಗ ಬಂದಾಗ ಮನೆ ಮಂದಿ ಅವರೆಲ್ಲರೂ ಅವನನ್ನ ರೋಗವನ್ನ ಗುಣ ಮಾಡ್ಲಿಕ್ಕೆ ಎಷ್ಟೇ ಶ್ರಮ ಬಿಟ್ರು ಅವನು ಗುಣ ಆಗೋದಿಲ್ಲ. ಆಗರ್ಭ ಶ್ರೀಮಂತ ಅವನು ಸತ್ಯಪ್ಪ, ಆಗರ್ಭ ಶ್ರೀಮಂತ, ಅಷ್ಟಿಷ್ಟು ಶ್ರೀಮಂತ ಅಲ್ಲ, ದುಡ್ಡು ಬೇಕಾದಿದೆ, ಆದ್ರೂ ಕುಷ್ಠ ರೋಗಕ್ಕೆ ಔಷಧಿ ಇಲ್ಲ. ಆಗ ಸತ್ಯಪ್ಪ ಇವ್ರ ಭಕ್ತನಾಗಿರ್ತಾನೆ. ಯಾರ ಭಕ್ತ? ನಾಗಲಿಂಗಜ್ಜನ ಭಕ್ತ. ಬೇಡ್ಕೊತಾ ಇರ್ತಾನೆ, ನರಳಿ 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 ನೇನೋ ಅವನ ಕೊನೆಗಾಲ ಬಂತು ಅಂತಂದಾಗ ಎಲ್ಲ ಮನೆಯಿಂದ ಹೊರಗಡೆ ಇಟ್ಬಿಟ್ಟಿರ್ತಾರೆ ಅವನ ದೇಹವನ್ನ, ಒಂದ್ ಮಂಚ ಹಾಕ್ಬಿಟ್ಟು. ಆಗ ಅದೆಲ್ಲಿಂದೋ ಬರ್ತಾರೆ ನಾಗಲಿಂಗಜ್ಜ ಬಂದು, ಅಯ್ಯೋ ಸತ್ಯಪ್ಪ ಯಾಕಪ್ಪ ಅಷ್ಟು ಆಸ್ತಿ ಮಾಡಿದ್ದಿ, ಅಷ್ಟು ಹೊಲ ಐತೆ, ಅಷ್ಟು ಗದ್ದೆ ಐತೆ, ಅಷ್ಟು ಆಳ್ಗಳವ್ರೆ, ಅಷ್ಟು ಚಿನ್ನ ಐತೆ, ಆದ್ರೂ ನಿನ್ನನ್ನ ಎಲ್ಲ ಹೊರಗಡೆ ಹಾಕವ್ರಲ್ಲಪ್ಪ, ಯಾಕಪ್ಪ ಯಾರು ನಿನ್ನ ಹತ್ರ ಇಲ್ಲ ಅಂತೇಳಿ ಹಾಸ್ಯವಾಗಿ ನಗ್ತಾರೆ ನಾಗಲಿಂಗಜ್ಜ ಅವನನ್ನ ನೋಡಿ. ಆಗ ಗಳಗಳನೆ ಕಣ್ಣೀರಾಗ್ತಾನೆ ಯಾರು? ಸತ್ಯಪ್ಪ ಅನ್ನುವಂಥವನು. ಯಾಕೆಂದ್ರೆ ಸತ್ಯಪ್ಪನ ದೇಹದ ಪೂರ್ತಿ ಗುಳ್ಳೆಗಳು ಎದ್ಬಿಟ್ಟಿರುತ್ತೆ. ಗುಳ್ಳೆಗಳು ಒಡೆದು ಕ್ಯೂ ಹರಿತಾ ಇರುತ್ತೆ. ಆ ಗಲೀಜು, ಆ ಸ್ಮೆಲ್ಗೆ ನೊಣಗಳು, ಇರುವೆಗಳೆಲ್ಲ ಮುತ್ಕೊಂಡ್ಬಿಟ್ಟಿರುತ್ತೆ. ಆ ಇದಕ್ಕೆ ಒಂದು ಮನೆಯಿಂದ ಹೊರಗಡೆ ಅವನನ್ನ ಹಾಕ್ಬಿಟ್ಟು ಅವನ ಹತ್ರ ಯಾರೂ ಇರೋದಿಲ್ಲ, ಯಾವ ಸಂಬಂಧಿಕರು ಯಾರೂ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾಗಲಿಂಗ ಯತಿಗಳು ಬಂದಂತಾರೆ, ಗೊತ್ತಾಯ್ತೇನಪ್ಪ ನಿಜವಾಗಿರ್ತಕ್ಕಂತ ಈ ಜೀವನದ ಮರ್ಮ, ಸಂಸಾರದ ಮರ್ಮ ಗೊತ್ತಾಯ್ತೇನಪ್ಪ. ನೀನ್ ಎಷ್ಟೇ ಸಂಪಾದನೆ ಮಾಡಿದ್ರು ಯಾರು ನಿನ್ನ ಹತ್ರ ಇರಂಗಿಲ್ಲ ನೋಡು. ನೀನ್ ಮಾಡ್ತಕ್ಕಂಥ ದಾನ, ನೀನ್ ಮಾಡ್ತಕ್ಕಂಥ ಧರ್ಮ ಇವೆರಡೇ ಅಪ್ಪ ನಿನ್ ಜೊತೆ ಬರ್ತಕ್ಕಂಥದ್ದು ಅಂತ ಹೇಳ್ತಾ ನಾಗಲಿಂಗಜ್ಜ ನೋಡ್ತಾ ಅವನ ದೇಹದಲ್ಲಿ, ಆ ಸತ್ಯಪ್ಪನ ದೇಹದಲ್ಲಿ ಹರಿತಾ ಇರ್ತಕ್ಕಂಥ ಕ್ಯೂ ಎಲ್ಲವನ್ನ ನೆಕ್ ಬಿಡ್ತಾರೆ, ಬಾಯಲ್ಲಿ ಹಾಕ ನೆಕ್ ಬಿಡ್ತಾರೆ. ಅದನ್ನ ನೋಡ್ತಾ ಇರ್ತಾರಲ್ಲ ಅಕ್ಕಪಕ್ಕ ಜನ ದೂರದಲ್ಲಿ ನಿಂತ್ಕೊಂಡು, ಏನು ಈ ನಾಗಲಿಂಗಜ್ಜನಿಗೆ ಏನ್ ಹುಚ್ಚಿಡ್ದೈತಾ, ಇವನು ಹುಚ್ಚ ಅಂತ ಎಲ್ಲ ಗುಸು ಮಾತಾಡ್ಕೋತಾರೆ. ಆದ್ರೂ ಕೂಡ ನಾಗಲಿಂಗಜ್ಜ ತನ್ನ ಶಿಷ್ಯನಿಗೋಸ್ಕರವಾಗಿ ಆ ಸಹ್ಯವಾಗಿರ್ತಕ್ಕಂಥ ಕ್ಯೂ ಅನ್ನ, ಆ ಗಲೀಜನ್ನ ಎಲ್ಲ ಬಾಯಲಾಕ ನೆಕ್ಬಿಟ್ಟು ಒಂದು ಆ ಗೋಣಿ ಚೀಲವನ್ನ ತರಿಸ್ಬಿಟ್ಟು ಗೋಣಿ ಚೀಲಕ್ಕೆ ಸುತ್ತಬಿಟ್ಟು ಅವರ ಮನೆ ಹೊರಗಡೆ ಒಂದು ರೂಮ್ ಇರುತ್ತೆ, ಆ ರೂಮ್ಗೆ ಹಾಕ್ಬಿಟ್ಟು ಇದನ್ನ ಬಾಗ್ಲಾಕಿ 4 ದಿನ ತೆಗಿಬೇಡಿ ಈ ಬಾಗ್ಲನ್ನ, 4 ದಿನ ಆದ್ಮೇಲೆ ನಾನು ಬರ್ತೀನಿ ಇಲ್ಲಿಗೆ, ಈ ಊರಿಗೆ ನಾನು ಬರ್ತೀನಿ, ಆಗ ನೀವು ಬಾಗ್ಲನ್ನ ತೆಗಿರಿ ಅಂತ ಹೇಳ್ಬಿಟ್ಟು ನಾಗಲಿಂಗಜ್ಜ ಅವರಿಗೆ ಹೋಗ್ಬಿಡ್ತಾರೆ. 4 ದಿನ ಆದ್ಮೇಲೆ ಬರ್ತಾರೆ ನಾಗಲಿಂಗಜ್ಜ. 4 ದಿನ ಆದ್ಮೇಲೆ ಬರ್ತಾರೆ. ಯಾಕೆಂದ್ರೆ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನು ಇಲ್ಲ. ರೂಮ್ ನಲ್ಲಿ ಸುಮ್ನೆ ಹಾಕ್ಬಿಟ್ಟಿದ್ದಾರೆ, ಅವರನ್ನ ಗೋಣಿ ಚೀಲಕ್ ಸುತ್ತಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹಂಗೂ ಸಾಯ್ತಿದ್ದ, ಹಿಂಗೂ ಸಾಯ್ತಿದ್ದ. ಹಂಗಾಗಿ ಹೆಂಗೋ ಏನೋ ನಾಗಲಿಂಗಜ್ಜ ಅವ್ರೇನೋ ಹೇಳಿದಾರಲ್ಲ, ಏನಾರು ಆಗ್ಬಹುದೇನೋ, ಪವಾಡಗಳು ನಡಿಬಹುದೇನೋ ಅಂತ ಅವ್ರ ಮನೆಯವರು ಕೂಡ ಬಾಗ್ಲನ್ನ ಹಾಕಿರ್ತಾರೆ. ಬಾಗ್ಲನ್ನ ತೆರೆದಿರೋದಿಲ್ಲ. 4 ದಿನ ಆದ್ಮೇಲೆ ಬಾಗ್ಲನ್ನ ತೆರೀತಾರೆ. ಬಾಗ್ಲನ್ನ ತೆರೆದು ನಾಗಲಿಂಗಜ್ಜ ಅವನು ಸತ್ಯಪ್ಪ ಸತ್ತು ಬಿದ್ದಿರ್ತಾನೆ. ಸತ್ತಂದ್ರೆ ಸಾಯೋ ಸ್ಥಿತಿಯಲ್ಲಿ ಬಿದ್ದಿರ್ತಾನೆ. ಕಣ್ಣುಗಳೆಲ್ಲ ಕರ್ರಗಾಗಿರ್ತದೆ, ಹೊಟ್ಟಿ ಎಲ್ಲ ಒಳಗಡೆ ಹೋಗಿರ್ತದೆ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಏನೋ ಉಸಿರು ಮಾತ್ರ ಆಡ್ತಾ ಇರುತ್ತೆ, ಏನು ಶಕ್ತಿ ಇರೋದಿಲ್ಲ. ಹಂಗಿರ್ಬೇಕಾದ್ರೆ ಶರೀರವನ್ನ ಮುದ್ರಕೊಂಡು ಮಲಗಿರ್ತಕ್ಕಂಥ ಸತ್ಯಪ್ಪನನ್ನ ನಾಗಲಿಂಗಜ್ಜ ಹೋಗಿ ಅವನ ಮೈ ಮೇಲೆ ಒತ್ಸಿರ್ತಕ್ಕಂಥ ಗೋಣಿ ಚೀಲವನ್ನ ಎಳೆದು ಬೆನ್ನನ್ನ ತಟ್ತಾರೆ. ಬೆನ್ನನ್ನ ತಟ್ಟಿ ಎಬ್ಬಿಸ್ತಾರೆ. ಹೇಳೋ ಸತ್ಯಪ್ಪ, ನಿನ್ ಕರ್ಮ ಕಳೀತು ಹೇಳು, ನಿನ್ ಕರ್ಮವನ್ನ ನಾನು ತೀರ್ಸಿದ್ದೀನಿ ಹೇಳಪ್ಪ ಅಂತ ಹೇಳಿ ಅವನನ್ನ ಹೊರಗಡೆಗೆ ಎತ್ಕೊಂಡ್ ಬಂದು ಹೇಳ್ತಾರೆ,
ಅವನ ಗೋಣಿ ಚೀಲವನ್ನ ತೆಗೆದಾಗ ಅವನ ದೇಹದಲ್ಲಿ ಇದ್ದಂತಹ ಎಲ್ಲ ಕಲೆಗಳು ಗುಳ್ಳೆಗಳಾಗಿದ್ವಲ್ಲ, ಆ ಗುಳ್ಳೆಗಳು ಕಲೆಗಳು, ಆ ವಾಸನೆ, ಇದ್ರ ಕುಷ್ಠರೋಗದ ವಾಸನೆ ಎಲ್ಲ ಹೋಗ್ಬಿಟ್ಟು ಆ ಚರ್ಮ ಒಂದ್ ರೀತಿ ಹೊಳಿತಾ ಇತ್ತಂತೆ, ಒಂದ್ ರೀತಿ ಹೊಸ ಚರ್ಮ ಬಂದಂಗೆ ಅವನ ದೇಹದಲ್ಲಿ ಕಾಣ್ತಾ ಇತ್ತಂತೆ. ಅದನ್ನ ಪ್ರತ್ಯಕ್ಷವಾಗಿ ನೋಡಿದಂತ ಆ ವಿಜಯಪುರದ ಜನತೆ ನಾಗಲಿಂಗಜ್ಜ ಅವರಿಗೆ ಶರಣು ಅಂತಾರೆ, ಅವರ ಜೈಕಾರ ಆಗ್ತಾರೆ. ಇದು ಸತ್ಯ ಘಟನೆ, ಇದು ನಡೆದಿರುವಂತದ್ದು, ಇದು ದಾಖಲೆಯದೇ ಇದು. ಹಂಗೆ ನಾಗಲಿಂಗಜ್ಜ ಅಂತಿಂತ ಅಜ್ಜ ಅಲ್ಲ, ಅವರ ಪವಾಡಗಳನ್ನ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ಅಂತಹ ಸಾಧುಗಳು, ಅಂತಹ ಸತ್ಪುರುಷರು ಹುಟ್ಟಿದಂತಹ ಭೂಮಿಯೊಳಗೆ ನಾವು ಹುಟ್ಟಿದೀವಿ. ಅಂತಹ ಮಹಾಮಹಿಮರ ಬಾನ್ನ ನೋಡುವಂತ ಯೋಗ ಆದ್ರೂ ನಮ್ಗೆ ಸಿಗ್ಲಿಲ್ಲ. ಕೊನೆ ಪಕ್ಷ ನಾವು ಈ ಯೂಟ್ಯೂಬ್ ಮೂಲಕ, ಈ ಚಾನಲ್ ಮೂಲಕನಾದ್ರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ರಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ, ಇದನ್ನ ಹೆಚ್ಚೆಚ್ಚು ಶೇರ್ ಮಾಡ್ರಿ. ಇದರಿಂದ ನಿಮ್ಮ ಪುಣ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ, ನಿಮಗೆ ಹಂಗೋ ಹಿಂಗೋ ಹೆಂಗೋ ಗುರುವಿನ ಅನುಗ್ರಹ ಅಂತೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಸತ್ಸಂಗದಲ್ಲಿ ಇನ್ನೊಬ್ಬ ಗುರುವಿನ ಬಗ್ಗೆ ವಿಚಾರಗಳನ್ನ ತಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.